ಈ ಟೀಸರ್ ಎಷ್ಟರ ಮಟ್ಟಕ್ಕೆ ನನಗೆ ಇಷ್ಟ ಆಯಿತು ಅಂತಂದರೆ, ಈ ಮೈಕನಲ್ಲಿ ಇಟ್ಕೊಂಡಿದ್ದೆ ನಾನು ಜೊತೆಯಲ್ಲಿ. ಈ ಟೀಸರ್ ಮುಗೀತಿದ್ದಂಗೆ ನಾನು ಒನ್ ಮೋರ್ ಕೇಳೋಣ ಅಂತಿದ್ದೆ. ಅದು ಹೆಂಗೋ ಗೊತ್ತಿಲ್ಲ ರೀ. ಕರೆಕ್ಟಾಗಿ ನೀವು ದಿಸ್ ಟೀಸರ್ ಡಿಸರ್ವ್ಸ್ ಅನದರ್ ಒನ್ಸ್ ಮೋರ್ ಅಂತ ಅನ್ನೋವಂಥದ್ದನ್ನು ನೀವು ಹೇಳಿದ್ರಿ. ಅದು ಫಸ್ಟ್ ಟೈಮು. ಎರಡನೇ ಸಲನೂ ಸಾಕಾಗಲಿಲ್ಲ. ಅವ್ರಿಗೆ ಅರ್ಥ ಆಯಿತು ಅಂತ ಕಾಣಿಸುತ್ತೆ. ಖಂಡಿತವಾಗ್ಲೂ ಸರ್, ಈ ಟೀಸರು ಬರೀ 3 ಸಲ ಅಲ್ಲ 10 ಸಲ ಹಾಕಿದ್ರು ನಾನು ನೋಡ್ತೀನಿ. ನಾನು ಅಷ್ಟು ಚಂದ ಮೂಡಿ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೋ ಬ್ಯೂಟಿಫುಲ್. ಶರಣ್ ಸರ್, ಈ ಟೀಸರ್ ತುಂಬ ಯೂನಿಕ್ ಆಗಿದೆ. ಈಗ ನೀವು ಹೇಳಿದ್ರಿ 3 ಅಲ್ಲ 10 ಸಲ ನೋಡಿದ್ರು ನಮ್ಗೆ ಅಷ್ಟು ಖುಷಿಯಾಗಿ ನೋಡ್ತೀವಿ ಅಂತ. ಯು ಆ್ಯಸ್ ಅನ್ ಆ್ಯಕ್ಟರ್ ಸರ್, ನೀವೆಂತೆಂಥ ಚಾಲೆಂಜಿಂಗ್ ಪಾತ್ರಗಳನ್ನು ಮಾಡಿದ್ದೀರಾ. ಇವ್ರು ಎಲ್ಲೂ ಕೂಡ ಸರ್, ಇದಕ್ಕೆ ಆ್ಯಕ್ಚುಲಿ ರಘು ನಿಡುವಳ್ಳಿ ಸರ್ ಅವರು ಡೈಲಾಗ್ಸ್ ಬರೆದಿದ್ದಾರೆ. ಈ ಟೀಸರಲ್ಲಿ ಅವರ ಅಮೇಝಿಂಗ್ ಡೈಲಾಗ್ಸ್ ನಮಗೆ ಕೇಳಿಸಿಲ್ಲ. ಬಟ್ ಒಬ್ಬ ಕಲಾವಿದನ ಶಕ್ತಿ, ಒಬ್ಬ ಟೆಕ್ನಿಷಿಯನ್ನ ಶಕ್ತಿ ಏನು ಅನ್ನೋದು ಈ ಟೀಸರ್ ಹೇಳುತ್ತೆ. ಎಲ್ಲೂ ಡೈಲಾಗ್ಸ್ ಇಲ್ಲದೆ ಬರೀ ಅಭಿನಯದಲ್ಲಿ, ಮ್ಯೂಸಿಕಲ್ಲಿ, ಕಣ್ಗಳಲ್ಲೇ ತೋರಿಸಿದಂಥ ಒಂದು ಟೀಸರ್. ಈ ಒಂದು ಯುನೀಕ್ನೆಸ್ ನಿಮ್ಗೆ ಎಷ್ಟು ಎಕ್ಸೈಟಿಂಗ್ ಅನಿಸ್ತು? ನನಗೆ ಈ ಥರದ ಪ್ರಯತ್ನಗಳು ಆಗಬೇಕಲ್ಲಪ್ಪ, ನಮ್ಮಲ್ಲಿ ಈ ಥರದ ಪ್ರಯತ್ನಗಳು ಆಗ್ತಾ ಇರಬೇಕಾಗಿತ್ತಲ್ಲ ಅಂತಂದಾಗ ಖಂಡಿತವಾಗ್ಲೂ ಇತ್ತೀಚಿನ ದಿವಸಗಳಲ್ಲಿ ಆ ಬ್ಲ್ಯಾಂಕನ್ನು ಫಿಲಪ್ ಮಾಡುವಂಥ ಒಂದಿಷ್ಟು ತಂಡಗಳು ಬರ್ತಾ ಇರುವಂಥದ್ದು ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗ ತುಂಬ ಶ್ರೀಮಂತವಾಗ್ತಾ ಇದೆ, ತುಂಬ ಶ್ರೀಮಂತವಾಗಿದೆ ಅಂತ ಅನ್ನೋದಕ್ಕೆ ಈ ಥರದ ಸಿನಿಮಾಗಳೇ ಸಾಕ್ಷಿ. ಅದಕ್ಕೆ ಖಂಡಿತವಾಗ್ಲೂ ಆ ಸಾಲಿನಲ್ಲಿ ನಿಲ್ಲುವಂಥ ಇನ್ನೊಂದು ಈ ಥರದ ಪ್ರಯತ್ನದ ಸಿನಿಮಾ ಇದಾಗಿದೆ ಅಂತ ಅನ್ನೋವಂಥದ್ದು ಇದೆಯಲ್ಲ. ಈ ಒಂದು ಸ್ಟೇಜ್ ಮೇಲೆ ನಾನು ಬರೀ ಗೆಸ್ಟಾಗಿ ಮಾತ್ರ ಅಲ್ಲ, ತುಂಬ ಹೆಮ್ಮೆ ಆಗುತ್ತೆ ಒಬ್ಬ ಕನ್ನಡಿಗನಾಗಿ, ಒಬ್ಬ ಕನ್ನಡ ಚಿತ್ರರಂಗದವನಾಗಿ. ಥ್ಯಾಂಕ್ ಯು.